ಸಿಎಂ ಆಗಿ ಪದಗ್ರಹಣ ಮಾಡೋದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಸಂಪುಟ ಸರ್ಕಸ್ ಆರಂಭ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇವತ್ತು ಚರ್ಚೆಗೆ ಮುಂದಾಗಿದ್ದಾರೆ. ಇಬ್ಬರು ನಾಯಕರು ದೆಹಲಿಗೆ ತೆರಳಿದ್ರು. ಇವತ್ತೇ ಕ್ಯಾಬಿನೆಟ್ ಹಾಗೂ ಡಿಸಿಎಂ ಎರಡೂ ವಿಚಾರದ ಬಗ್ಗೆ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಪ್ರತ್ಯೇಕವಾಗಿ ಲಿಸ್ಟ್ಗಳನ್ನು ಹಿಡ್ಕೊಂಡು ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಈ ಇಬ್ಬರ ಲಿಸ್ಟ್ನಲ್ಲಿ ಯಾರ್ಯಾರಿಗೆ ಹೈಕಮಾಂಡ್ ಮಣೆ ಹಾಕತ್ತೆ? ಹಾಗಾದ್ರೆ ಸಚಿವಾಕಾಂಕ್ಷಿಗಳಿಂದ ಲಾಭಿ ಕೂಡ ಮುಂದುವರಿತಾ ಇದೆ. ನಮಗೆ ಕೊಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ದೆಹಲಿಯತ್ತ ಸಚಿವಾಕಾಂಕ್ಷಿಗಳು ಕೂಡ ದಾಂಗುಡಿ ಇಡ್ತಾ ಇದ್ದಾರೆ. ಈಗ ಶಾಸಕರು ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಮಗೂ ಬೇಕು ಸಚಿವ ಸ್ಥಾನ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ನಿರಂತರವಾಗಿ ನಾವು ಕಾಂಗ್ರೆಸ್ಗಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ಹಿರಿತನ ಇದೆ ನಮಗೆ. ಸೈದ್ಧಾಂತಿಕವಾಗಿಯೂ ಕೂಡ ಕಾಂಗ್ರೆಸ್ಗೆ ನಾವು ನಿರಂತರವಾಗಿ ಅನುಸರಿಸ್ತಾ ಬರ್ತಾ ಇದ್ದೀವಿ. ನಮ್ಮ ಸಮಾಜವೂ ಕೂಡ ತುಂಬ ದೊಡ್ಡದು. ಇಡೀ ರಾಜ್ಯದಲ್ಲಿ ಪ್ರಬಲ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರು ನಾವು. ತುಂಬ ದೊಡ್ಡ ಸಮುದಾಯದ ನಮ್ಮದು. ಹೀಗಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೆಲವರು, ಇನ್ನೂ ಕೆಲವರು ಇಲ್ಲ ನಮ್ಮದು ತುಂಬ ಸಣ್ಣ ಸಮುದಾಯ, ಈವರೆಗೆ ನಮಗೆ ಅವಕಾಶ ಸಿಕ್ಕಿಲ್ಲ, ಬುಡಕಟ್ಟು ಸಮುದಾಯ, ದಲಿತ ಸಮುದಾಯ, ಅವಕಾಶ ಕೊಡಲೇಬೇಕು ಅಂತ ಇನ್ನೂ ಕೆಲವರು ಜಿಲ್ಲಾವಾರು ನಮ್ಮ ಜಿಲ್ಲೆ ಕೊಟ್ಟೇ ಇಲ್ಲ ಸ್ವಾಮಿ, ಕೊಡಲೇಬೇಕು ನೀವು, ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಿದ್ದೀವಿ, ಹಿಂದುಳಿದ ಜಿಲ್ಲೆ ನಮ್ಮದು, ಹಿಂದುಳಿದ ಪ್ರಾಂತ್ಯ, ಹೀಗಾಗಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಅನೇಕರು ದೆಹಲಿ ಅಂಗಳಕ್ಕೆ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಪಟ್ಟಿ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಖಾತೆ ಬೇಕು ಅಂತ ಅವರು ಕೂಡ ಹೈಕಮಾಂಡ್ ಮುಂದೆ ಬೇಡಿಕೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಅವರೂ ಕೂಡ ತಮ್ಮ ಯಾರ್ಯಾರು ಹಿಂಬಾಲಕರಿದ್ದಾರೆ ಆ ನಾಯಕರ ಆಪ್ತ ಸಚಿವರ ಶಾಸಕರ ಒಂದು ಪಟ್ಟಿಯನ್ನು ಮಾಡಿಕೊಂಡು ಸಚಿವರನ್ನಾಗಿ ಮಾಡಿಸೋದಕ್ಕೆ ಅಂತ ಅವರೂ ಕೂಡ ಹೋಗಿದ್ದಾರೆ. ಪ್ರಬಲ ಖಾತೆಗಳನ್ನೇ ಕೇಳೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಯಾರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗುತ್ತೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಎದುರಾಗ್ತಾ ಇರೋ ಪ್ರಶ್ನೆ ಹೈಕಮಾಂಡ್ ಕೂಡ ಒಂದು ಪಟ್ಟಿ ಮಾಡ್ಕೊಂಡಿದೆ. ಈಗ ಯಾರಿಗೆ ಕೊಡಬೇಕು ಬೇಡ ಅನ್ನುವಂತಹ ಒಂದು ಪಟ್ಟಿ ಕೂಡ ಮಾಡ್ಕೊಂಡಿದೆ. ಹೀಗಾಗಿ ಹೈಕಮಾಂಡ್ ಕೂಡ ಪಟ್ಟಿಯನ್ನು ಮಾಡಿಕೊಂಡು ಈ ಮೂರು ಪಟ್ಟಿಗಳನ್ನು ಕೊಲ್ಯಾಬ್ ಮಾಡಿ ಒಂದು ಮಾಸ್ಟರ್ ಪಟ್ಟಿಯನ್ನು ಸಿದ್ಧಪಡಿಸೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗುತ್ತೆ. ಹೀಗಾಗಿ ಇವತ್ತು ಇಡೀ ರಾತ್ರಿ ದೆಹಲಿಯಲ್ಲಿ ಕಸರತ್ತು ನಡೆಯುತ್ತೆ. ನಾಳೆ ಬಹುತೇಕವಾಗಿ ಪಟ್ಟಿ ಹೊರಬೀಳುವ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆನೇ ಈ ಪಟ್ಟಿ ಫೈನಲ್ ಆಗುತ್ತೆ. ಅಂದರೆ ನಾಳೆ ಬಹುತೇಕವಾಗಿ ಪಟ್ಟಿ ಫೈನಲ್ ಆಗುತ್ತೆ, ಹೊರಬೀಳೋ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಬೆಳಕಿಗೆ ಬರುತ್ತೆ ನೋಡಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಟ್ಟು 9 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ತುಂಬ ಕುತೂಹಲ ಮೂಡಿಸ್ತಾ ಇದೆ. ನಾಳೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೆಯೋ ಸಾಧ್ಯತೆ ಇದೆ. ಯಾರ್ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡು ಅದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಸಹಜವಾಗಿ ಯಾರೂ ಕೂಡ ಅಸಮಾಧಾನಗೊಳ್ಳದಂತೆ ಸಚಿವ ಪಟ್ಟಿಯನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಇನ್ನೂ ಕೆಲವರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಟ್ಟು ಸಮಾಧಾನ ಮಾಡುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ.